ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಡಾಕ್ಟರ್ ಆಗುವಂತ ಕನಸಿನಿಂದ 23ರಿಂದ 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದರು. ಸಾಕಷ್ಟು ಶ್ರಮವನ್ನು ಹಾಕಿದ್ರು. ಅವರ ಪೋಷಕರ ತ್ಯಾಗವೂ ಕೂಡ ಇತ್ತು. ಪರೀಕ್ಷೆಯನ್ನು ಬರೆದು ಅವರೆಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಹೀಗಿದ್ದಾಗಲೇ ಅವರಿಗೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಅದೇನು ಅಂದರೆ, ನಮ್ಮ ದರಿದ್ರ ವ್ಯವಸ್ಥೆಗೆ ಒಂದು ಪರೀಕ್ಷೆನ ನೆಟ್ಟಾಗಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಹೀಗಾಗಿ ಮರುಪರೀಕ್ಷೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದರ ನಡುವೆ 20ರಿಂದ 21 ವಿದ್ಯಾರ್ಥಿಗಳು, ಅದ್ಭುತವಾದಂಥ ಭವಿಷ್ಯ ಇದ್ದಂಥ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಇನ್ನೊಂದು ಕಡೆಯಿಂದ ನೀಟ್ ಮರುಪರೀಕ್ಷೆಯೂ ಕೂಡ ನಡೆಯುತ್ತೆ. ಇದು ಒಂದು ಅಧ್ವಾನ. ಅದಾದ ಬಳಿಕ UGC ನೆಟ್ ಪರೀಕ್ಷೆಯ ಅಧ್ವಾನ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. CBSE 12ನೇ ತರಗತಿಯ ಮೌಲ್ಯಮಾಪನದ ವಿಚಾರದಲ್ಲಿ ಒಂದಷ್ಟು ಎಡವಟ್ಟು ಅಕ್ರಮಗಳೆಲ್ಲವೂ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಡವಟ್ಟು, ಅಧ್ವಾನ ಇಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಇದರ ಹೊಣೆಯನ್ನು ಹೊತ್ಕೊಳ್ಬೇಕಾದಂಥವ್ರು ಯಾರು? ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು. ಅವರ ರಾಜೀನಾಮೆಯನ್ನ ಅಥವಾ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಗಳೆಲ್ಲವೂ ಕೂಡ ಕೇಳಿ ಬರೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ಕೊಡಲೇಬೇಕಾಗಿರುತ್ತೆ. ಅದು ಅವರ ಜವಾಬ್ದಾರಿ ಆಗಿರುತ್ತೆ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ವಿಚಾರದಲ್ಲಿ ಮೌನವನ್ನ ತಾಳ್ತಾರೆ. ಅವರ ರಾಜೀನಾಮೆಯನ್ನ ಪಡೆಯೋದಿಲ್ಲ. ಇತ್ತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡೋದಿಲ್ಲ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ಅಧಿಕಾರದ ಆಸೆಯಿಂದ ಆ ಕುರ್ಚಿಗೆ ಅಂಟಿ ಕೂತ್ಕೊಳ್ತಾರೆ. 21 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಪರಿಸ್ಥಿತಿಯಲ್ಲಿತ್ತು. ಆದರೆ ಶಿಕ್ಷಣ ಸಚಿವರು ಮಾತ್ರ ಅಧಿಕಾರದ ಲಾಲಸೆಯಿಂದ ಕುರ್ಚಿಗೆ ಅಂಟಿ ಕುಳಿತುಕೊಳ್ತಾರೆ. ಇದನ್ನ ಪ್ರಶ್ನೆ ಮಾಡಬೇಕಾದಂಥವ್ರು ಯಾರು? ನಾವು ನಾಗರಿಕರು, ನಮ್ಮ ಮಾಧ್ಯಮಗಳು. ನಾವು ಪ್ರಶ್ನೆ ಮಾಡಿದ್ವಾ? ಇಲ್ಲ. ಪ್ರಶ್ನೆ ಮಾಡಿದ್ರೆ ಎಲ್ಲಿ ದೇಶದ್ರೋಹಿಗಳು ಅಂತ ಅನಿಸ್ಕೊಂಡು ಬಿಡ್ತೀವೋ ಎನ್ನುವಂಥ ಆತಂಕ. ಹೀಗಾಗಿ ನಾವೆಲ್ಲರೂ ಕೂಡ ಸುಮ್ಮನೆ ಕುಳಿತ್ವಿ. ಹೀಗಿದ್ದಂಥ ಸಂದರ್ಭದಲ್ಲಿ ಒಬ್ಬರು ಪ್ರಶ್ನೆಯನ್ನ ಮಾಡಿದ್ರು. ಯಾರು? ಸೋನಂ ವಾಂಗ್ಚುಕ್ ಎನ್ನುವಂಥ ವ್ಯಕ್ತಿ. ಅವರು ಯಾರು ಅಂದ್ರೆ, ಶಿಕ್ಷಣ ಸುಧಾರಕ, ಪರಿಸರ ಹೋರಾಟಗಾರ. 3 Idiots ಸಿನಿಮಾದಲ್ಲಿ ಅಮೀರ್ ಖಾನ್ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ನೋಡಿ, ಪುನ್ಸುಕ್ ವಾಂಗ್ಡು ಎನ್ನುವಂಥ ಪಾತ್ರ. ಅದಕ್ಕೆ ಪ್ರೇರೇಪಿತ ಆದಂಥ ವ್ಯಕ್ತಿ ಅಂದ್ರೆ ಈ ಸೋನಂ ವಾಂಗ್ಚುಕ್ ಅವರು. ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕಿತ್ತು? ಕನಿಷ್ಠ ಸೋನಂ ವಾಂಗ್ಚುಕ್ ಅವರಿಗೆ ಬೆಂಬಲವನ್ನು ನೀಡಬೇಕಿತ್ತು. ಆದ್ರೆ ನಾವು ಮಾಡಿದಂಥ ಕೆಲಸ ಏನು? ಮತ್ತದೇ ಟ್ರೋಲ್, ಮತ್ತದೇ ಅವರನ್ನ ಹಂಗಿಸುವಂತಹ ಒಂದಷ್ಟು ಬರಹಗಳು, ಹಂಗಿಸುವಂತಹ ವಿಡಿಯೋಗಳು, ಇದನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದೇವೆ. ನಾವು ಯಾಕೆ ಹೀಗಾಗ್ತಿದ್ದೀವಿ? ದೇಶ ಯಾಕೆ ಹೀಗಾಗ್ತಿದೆ ಗೊತ್ತಾಗ್ತಿಲ್ಲ. ಇವತ್ತು ಅದೇ ಸೋನಂ ವಾಂಗ್ಚುಕ್ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಆದರೆ ಅದೇ ಸೋನಂ ವಾಂಗ್ಚುಕ್ ಅವರನ್ನ ದೇಶದ್ರೋಹಿ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ನಮ್ಮ ದೇಶದ ಭವ್ಯವಾದಂಥ ಭವಿಷ್ಯ ನನ್ನ ಕಣ್ಮುಂದೆ ಬರ್ತಾ ಇದೆ. ನಿಮ್ಮೆಲ್ಲ ಈಗಾಗಲೇ ಸಾಕಷ್ಟು ಮಂದಿ ನನ್ನನ್ನು ಕೂಡ ದೇಶದ್ರೋಹಿ ಲಿಸ್ಟ್ಗೆ ಆ್ಯಡ್ ಮಾಡಿರ್ತೀರಿ ಬಿಡಿ. ಓಕೆ, ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಹಾಗಾದ್ರೆ ಏನು ಮಾಡ್ತಿದ್ದಾರೆ ಸೋನಂ ವಾಂಗ್ಚುಕ್? ಈಗ ಆಗ್ತಿರುವಂಥ ಬೆಳವಣಿಗೆ ಏನು? ಇವರು ಯಾರು? ಒಂದಷ್ಟು ಹಿನ್ನೆಲೆ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, 28ನೇ ತಾರೀಕಿನಿಂದ ಈ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಆರಂಭಿಸುತ್ತೆ. ನೀವು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲಿಸ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಂತ ವಿಚಾರ. ಕಾಕ್ರೋಚ್ ಜನತಾ ಪಾರ್ಟಿ ಬಹಳ ಅದ್ಭುತವಾದಂಥ ಕೆಲಸವನ್ನ ಮಾಡ್ತಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಮುಂದೆ ಗೊತ್ತಾಗಬೇಕು ಏನು ಎತ್ತ ಅಂತೇಳಿ ನಾನು ಕೇವಲ ಇಲ್ಲಿ ಸೋನಂ ವಾಂಗ್ಚುಕ್ರಿಗೆ ಸಂಬಂಧಪಟ್ಟ ಮಾತ್ರ ಮಾತಾಡ್ತಾ ಹೋಗ್ತೇನೆ. ಆ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಂತವ್ರು ಯಾರು ಅಂದ್ರೆ ಇದೇ ಸೋನಂ ವಾಂಗ್ಚುಕ್ ಅವರು. ಅವರೊಂದು ಘೋಷಣೆಯನ್ನ ಮಾಡ್ತಾರೆ, ನಾನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೇನೆ ಅಂತ. ಅವರು ಹೇಳಿದ್ದೇನು ಅಂದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು. ಇಲ್ಲಿವರೆಗೆ ಒಂದಷ್ಟು ಎಡವಟ್ಟಾಗಿದೆಯಲ್ಲ, ಅದರ ನೈತಿಕ ಹೊಣೆ ಅಥವಾ ನೈತಿಕ ಜವಾಬ್ದಾರಿಯನ್ನ ಹೊತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಪಾರದರ್ಶಕತೆ ಬರಬೇಕು, ಎಲ್ಲವೂ ಕೂಡ ನೆಟ್ಟಗಾಗಬೇಕು, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿ ಆಗ್ರಹಿಸಿ ಅವರು ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ, ವಾರ ಆಯಿತು. ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರದ ಕಡೆಯಿಂದ ಯಾರಾದ್ರೊಬ್ರು ಬರಬಹುದು, ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಕನಿಷ್ಠ ಸೋನಂ ವಾಂಗ್ಚುಕ್ ಅವರನ್ನ ಮಾತನಾಡಿಸುವಂತ ಸೌಜನ್ಯವನ್ನಾದ್ರೂ ತೋರಿಸಬಹುದು ಅಂತ ಹೇಳಿ. ಯಾಕೆ? ಸೋನಂ ವಾಂಗ್ಚುಕ್ ಅಷ್ಟರ ಮಟ್ಟಿಗೆ ಹೆಸರನ್ನ ಮಾಡಿರುವಂಥ ವ್ಯಕ್ತಿ. ಹೀಗಾಗಿ ನಾವೆಲ್ಲರೂ ಕೂಡ ಆ ನಿರೀಕ್ಷೆಯಲ್ಲಿದ್ವಿ. ಆದರೆ ವಾರ ಆಯಿತು, 10 ದಿನ ಆಯಿತು, ಆದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಯಾರೂ ಕೂಡ ಬರಲಿಲ್ಲ. ಯಾಕೆ ಹೇಳಿ? ಪ್ರತಿಷ್ಠೆ. ನಾವು ಸೋತು ಬಿಡ್ತೀವಿ ಅಂದ್ರೆ ಒಮ್ಮೆ ಹೋಗಿ ಮಾತಾಡಿಸ್ಬಿಟ್ರೆ ನಾವು ಸೋತ ಹಾಗಾಗ್ಬಿಡುತ್ತೆ ಎನ್ನುವಂಥ ಮನಸ್ಥಿತಿ. ಆ ಕಾರಣಕ್ಕಾಗಿ ಇವರ ಪ್ರತಿಭಟನೆಗೆ, ಇವರ ಉಪವಾಸ ಸತ್ಯಾಗ್ರಹಕ್ಕೆ ಯಾವ ಬೆಲೆನೂ ಕೂಡ ಇಲ್ಲದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇಂದಿಗೂ ಕೂಡ ಮೌನವಾಗಿ ಕುಳಿತುಕೊಂಡಿದೆ. ಇನ್ನೊಂದು ಕಡೆಯಿಂದ ಸೋನಂ ವಾಂಗ್ಚುಕ್ ಅವರು ಕೂಡ ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ಹೀಗಾಗಿ ಉಪವಾಸ ಸತ್ಯಾಗ್ರಹ ಇವತ್ತಿಗೆ
18ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಒಬ್ರು ಕೋರ್ಟ್ ಮೆಟ್ಟಿಲೇರಿದ್ದಾರೆ, ಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಒತ್ತಾಯಪೂರ್ವಕವಾಗಿ ಅವರಿಗೆ ದ್ರವರೂಪದ ಆಹಾರವನ್ನು ನೀಡಿ ಅವರ ಪ್ರಾಣವನ್ನು ಉಳಿಸಬೇಕು, ಅವರ ಪ್ರಾಣ ನಮಗೆ ಅತ್ಯಮೂಲ್ಯ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನು 2 ದಿನಗಳ ಕಾಲ ಹೇಗೆ ಬಿಟ್ಟರೆ ಸೋನಂ ವಾಂಗ್ಚುಕ್ ಅವರ ಪ್ರಾಣವೇ ಹೊರಟೋಗ್ಬಿಡಬಹುದು ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ವೈದ್ಯಕೀಯ ವರದಿಗಳು ಹೇಳ್ತಾ ಇದ್ದಾವೆ 8 kg ಇಳಿಕೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅವರ BP ಕಡಿಮೆ ಆಗ್ತಾ, ಬ್ಲಡ್ ಶುಗರ್ ಕಡಿಮೆ ಆಗ್ತಾ ಇದೆ. ಹಾಗೆ ದೇಹದಲ್ಲಿ ಕಂಪ್ಲೀಟ್ ಆಗಿ ಅವರೆಲ್ಲ ಶಕ್ತಿಯನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ ವರದಿಯೂ ಕೂಡ ಹೇಳ್ತಾ ಇದೆ. ಸೋನಂ ವಾಂಗ್ಚುಕ್ ಇಷ್ಟೆಲ್ಲ ಆದರೂ ಕೂಡ ತಮ್ಮ ಹಠವನ್ನು ಬಿಡೋದಿಕ್ಕೆ ರೆಡಿ ಇಲ್ಲ. ನಾನು ಎಲ್ಲವನ್ನೂ ಕೂಡ ಬದಲಿಸಿ ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ, ಆದರೆ ನನ್ನಿಂದ ಒಂದು ಬದಲಾವಣೆ ಶುರುವಾಗಲಿ ಎನ್ನುವಂಥ ಮಾತನ್ನು ಸೋನಂ ವಾಂಗ್ಚುಕ್ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಾವು ನಾಗರಿಕರು, ನಾವು ಮಾಧ್ಯಮದವರು ಅವರ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಯಾರು ಕೂಡ ಅವರ ಪರವಾಗಿ ಒಂದು ಪೋಸ್ಟನ್ನು ಹಾಕ್ತಾ ಇಲ್ಲ. ಅವರ ಹೋರಾಟ ಏನು ಅನ್ನೋದನ್ನ ಕನಿಷ್ಠ ಕುತೂಹಲದಿಂದ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆ ಹೀಗಾದ್ವಿ ಅನ್ನೋದೇ ಮತ್ತೆ 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 ಕಾಡುವಂತಹ ಪ್ರಶ್ನೆ. ಎಲ್ರಿಗೂ ಒಂದೇ ಆತಂಕ. ಸೋನಂ ವಾಂಗ್ಚುಕ್ ಪರವಾಗಿ ಮಾತಾಡ್ಬಿಟ್ರೆ, ಅವರ ಪರವಾಗಿ ಒಂದು ಪೋಸ್ಟನ್ನು ಹಾಕಿಬಿಟ್ರೆ ನಾವೆಲ್ಲಿ ದೇಶದ್ರೋಹಿಗಳು ಅನ್ಸ್ಕೊಂಡು ಬಿಡ್ತೀವೋ, ನಾವೆಲ್ಲಿ ದೇಶ ವಿರೋಧಿಗಳು ಅನ್ಸ್ಕೊಂಡು ಬಿಡ್ತೀವೋ ಅಂತ ಹೇಳಿ. ಬಂಧುಗಳೇ, ನಾನಿಲ್ಲಿ ಸೋನಂ ವಾಂಗ್ಚುಕ್ರನ್ನ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲ, ಅದು ನಿಮಗೆ ಬಿಟ್ಟಿರುವಂಥ ವಿಚಾರ. ಆದರೆ ಸೋನಂ ವಾಂಗ್ಚುಕ್ ಅವರ ವಿಚಾರಧಾರೆ ಇದೆಯಲ್ಲ, ಅವರು ತೆಗೆದುಕೊಂಡಿರುವಂಥ ವಿಷಯ ಇದೆಯಲ್ಲ, ಅದರಲ್ಲಿ ಅರ್ಥ ಇದೆ. ಅದು ನಾವು ಎಲ್ಲರೂ ಕೂಡ ಧ್ವನಿ ಎತ್ತಲೇಬೇಕಾಗಿರುವಂಥ ವಿಚಾರ. ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ದಂಧೆ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿಯೇ. ಇವತ್ತು LKGಗೆ ಮಕ್ಕಳನ್ನು ಕಳಿಸ್ಬೇಕಂದ್ರೂ ಕೂಡ ಫೀಸ್ ಬೆಂಗಳೂರಿನಲ್ಲೇ 1.5 ಲಕ್ಷದಿಂದ 2 ಲಕ್ಷದವರೆಗೆ ಬಂದು ನಿಂತ್ಕೊಂಡು ಬಿಟ್ಟಿದೆ. ನಮ್ಮಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದೆಲ್ಲವೂ ಕೂಡ ಹೋಗಲಿ ಬಿಡಿ, ಅದು ಒಂದು ಕಡೆಯಿಂದ ಅದನ್ನು ಯಾವತ್ತೂ ಕೂಡ ಸರಿ ಮಾಡೋದಕ್ಕೆ ಸಾಧ್ಯ ಆಗಲ್ವೇನೋ. ಆದರೆ ಒಂದು ನೆಟ್ಟಗೊಂದು ಪರೀಕ್ಷೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ನಮ್ಮ ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇದ್ದಾವೆ. ಆದರೆ ನಾವೆಲ್ಲರೂ ಕೂಡ ಬಾಯಿಗೆ ಇದನ್ನು ಹಾಕೊಂಡು ಕುತ್ಕೊಂಡಿದ್ದೀವಿ. ಯಾರೊಬ್ಬರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಆಡ್ಕೊಳ್ತೀವಿ, ನಗ್ತೀವಿ, ಒಂದು ರೀತಿಯಲ್ಲಿ ಅವ್ರನ್ನೇ ಕುಹಕ ಆಡೋದಕ್ಕೆ ಶುರು ಮಾಡ್ಕೊಳ್ತೀವಿ. ಇವತ್ತು ಸೋನಂ ವಾಂಗ್ಚುಕ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಕೆಲವು ಮಂದಿ ಅವ್ರಿಗೆ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಇನ್ನು ಬಹುತೇಕರು ಸೋಷಿಯಲ್ ಮೀಡಿಯಾದಲ್ಲಿ ಆಟ ಆಡ್ಕೊಂಡು ನಗ್ತಾ ಬೇರೆ ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಮನೆಯ ಮಕ್ಕಳಿಗೆ ಸಮಸ್ಯೆ ಆದಾಗ ಮಾತ್ರ ನಮಗೆ ಸಮಸ್ಯೆ ಏನು ಅಂತ ಅರಿವಾಗುತ್ತೆ. ಓಕೆ, ಹಾಗಾದರೆ ಯಾರಿದು ಸೋನಂ ವಾಂಗ್ಚುಕ್? ಸ್ವಲ್ಪ ಹಿನ್ನೆಲೆ ನೋಡ್ಬೇಡ, ಆಗ ನಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ. ಬಂಧುಗಳೇ, ಸೋನಂ ವಾಂಗ್ಚುಕ್ ನಾನಾಗಲೇ ಹೇಳಿದ ಹಾಗೆ 3 Idiots ಸಿನಿಮಾದ ಅಮೀರ್ ಖಾನ್ ಪಾತ್ರಕ್ಕೆ ಪ್ರೇರಣೆ ಆದಂಥವರು. ಫುನ್ಸುಕ್ ವಾಂಗ್ಡು ಎನ್ನುವಂಥ ಪಾತ್ರವನ್ನು ಅಮೀರ್ ಖಾನ್ ನಿರ್ವಹಿಸಿದ್ರು. 1966 ಲಡಾಖ್ನ ಲೇಹ್ ಜಿಲ್ಲೆಯ ಅಲ್ಚಿ ಎನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಡ್ತಾರೆ. ಬಡ ಕುಟುಂಬ ಏನಲ್ಲ, ಇವರ ತಂದೆ ರಾಜಕಾರಣಿ ಆಗಿದ್ರು, ರಾಜಕಾರಣದಲ್ಲಿ ಉನ್ನತ ಹಂತಕ್ಕೆ ಏರಿದಂಥವರು. ಆದರೆ ಬಾಲ್ಯದಲ್ಲಿ ಏನಾಯಿತು ಅಂದರೆ, ಸುತ್ತಮುತ್ತ ಎಲ್ಲೂ ಕೂಡ ಶಾಲೆ ಇರಲಿಲ್ಲ. ಲಡಾಖ್ನ ವಾತಾವರಣವೇ ಆಗಿದೆ, ತುಂಬ ದೂರದಲ್ಲಿ ಎಲ್ಲೋ ಶಾಲೆಗಳಿರ್ತವೆ, ಅಲ್ಲಿ ಹೋಗೋದು ಕೂಡ ಕಷ್ಟ, ಯಾಕಂದರೆ ಅಲ್ಲಿಯ ವಾತಾವರಣವೇ ಆ ರೀತಿಯಾಗಿರುತ್ತೆ. ಹೀಗಾಗಿ ಸೋನಂ ವಾಂಗ್ಚುಕ್ ಕೂಡ ಶಾಲೆಗೆ ಹೋಗಲಿಲ್ಲ. ಸಾಂಪ್ರದಾಯಿಕ ಶಿಕ್ಷಣವನ್ನು ಅವ್ರಿಗೆ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. 9ನೇ ತರಗತಿಯವರೆಗೆ ಮನೆಯಲ್ಲಿ ಅವರ ಅಮ್ಮನೇ ಶಿಕ್ಷಣವನ್ನು ಹೇಳ್ಕೊಡ್ತಾ ಇದ್ರು, ಅದು ಕೂಡ ಲಡಾಖಿ ಭಾಷೆಯಲ್ಲಿ. 9ನೇ ಕ್ಲಾಸ್ನ ನಂತರ ಅವರು ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಬರ್ತಾರೆ, ನಾರ್ಮಲ್ ಶಾಲೆಗೆ ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಇದ್ದಿದ್ದು ಹಿಂದಿ ಮತ್ತು ಉರ್ದು, ಅದು ಅರ್ಥ ಆಗ್ತಿರ್ಲಿಲ್ಲ ಅವರಿಗೆ. ಅವ್ರು ಲಡಾಖಿ ಭಾಷೆಯಲ್ಲಿ ಕಲ್ತಂಥವ್ರು. ಹೀಗಾಗಿ ಅಲ್ಲಿ ಶಾಲೆಯಲ್ಲಿ ಅವ್ರನ್ನ ದಡ್ಡ ಅಂತ ಹಂಗಿಸ್ತಿರ್ತಾರೆ, ಅವನ್ನೆಲ್ಲರೂ ಕೂಡ ಆಡ್ಕೊಳ್ತಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲೇ ಬಾಲ್ಯವನ್ನು ಕಳೆದಂಥವ್ರು ಸೋನಂ ವಾಂಗ್ಚುಕ್. ಆ ಕಾರಣಕ್ಕಾಗಿ ಅವರಿಗೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ ನಂತರ ಅವರೇ ಸ್ವತಃ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಹೀಗೆ ಹಂತ ಹಂತವಾಗಿ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ತಂದೆಯ ವಿರೋಧವನ್ನು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಅವ್ರು ಕಟ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ತಂದೆ ಬಯಸ್ತಾ ಇದ್ದಿದ್ದು ಬೇರೆನೆ, ನನ್ನ ಮಗ ರಾಜಕಾರಣಿ ಆಗಲಿ ಅಥವಾ ಬೇರೆ ಏನೋ ಪಡೀಲಿ ಅಂತೇಳಿ. ಆದರೆ ಸೋನಂ ವಾಂಗ್ಚುಕ್ ಜನರಿಗೆ ಏನು ಮಾಡಬಹುದು, ನಾನು ಏನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಆ ಕಡೆಗೆ ಗಮನವನ್ನು ಕೊಡ್ತಾ ಇದ್ದಂಥವ್ರು. ಅಂತಿಮವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ತಾರೆ ಸೋನಂ ವಾಂಗ್ಚುಕ್. ಅದು ಅವ್ರ ತಂದೆಗೆ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ಅದಾದ ಬಳಿಕ ಮಣ್ಣಿನ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅದಾದ ನಂತರ ಅವ್ರು ಎಲ್ಲ ಬೇಕಾದ್ರೂ ಉದ್ಯೋಗಕ್ಕೆ ಹೋಗ್ಬೋದಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಮತ್ತೆ ಲಡಾಖ್ಗೆ ವಾಪಸ್ ಬರ್ತಾರೆ. ಲಡಾಖ್ ಜನರ ಬದುಕನ್ನು ಸರಿ ಮಾಡಬೇಕು ಅಂತ ಅವ್ರು ಪ್ರಯತ್ನವನ್ನು ಪಡ್ತಾರೆ. ಮೊದಲು ಅವ್ರು ಅಂದ್ಕೊಂಡಿದ್ದೇನಪ್ಪ ಅಂದರೆ, ಇಲ್ಲಿನ ಜನರಿಗೆ ಶಿಕ್ಷಣ ಸಿಕ್ಕಾಗ ಅವರ ಬದುಕು ಬದಲಾಗ್ಬಿಡುತ್ತೆ ಅಂತ ಹೇಳಿ. ಯಾಕಂದರೆ SSLC ಉತ್ತೀರ್ಣ ಪ್ರಮಾಣ ಬರೀ 5% ಇರುತ್ತೆ ಲಡಾಖ್ನಲ್ಲಿ. ಆಗ ಅವರು ಒಂದು ಸಂಘಟನೆ ಅಥವಾ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. SCCMOL ಎನ್ನುವಂಥ ಸಂಸ್ಥೆ, ಒಂದಷ್ಟು ಜನರನ್ನು ಸೇರಿಸ್ಕೊಂಡು ಸಂಸ್ಥೆನ ಶುರು ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಪ್ರಾಯೋಗಿಕ ಶಿಕ್ಷಣವನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದರೆ ಹಸುವಿನ ಹಾಲು ಕರೆಯೋದ್ರಿಂದ ಹಿಡಿದು, ಅಥವಾ ದೋಣಿ ಮಾಡೋದ್ರಿಂದ ಹಿಡಿದು, ಅಥವಾ ಮಣ್ಣಿನ ಮನೆ ಮಾಡೋದ್ರಿಂದ ಹಿಡಿದು, ಒಟ್ಟಾರೆಯಾಗಿ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಮಕ್ಕಳಿಗೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದರ ಪರಿಣಾಮವಾಗಿ ಅಲ್ಲಿ SSLC ಉತ್ತೀರ್ಣ ಪ್ರಮಾಣ 95%ಗೆ ಇರುತ್ತೆ. ಲಿಟ್ರಸಿ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮೂಲಕ ಸೋನಂ ವಾಂಗ್ಚುಕ್, ನಾನು ತುಂಬ ಸರಳವಾಗಿ ಹೇಳ್ತಾ ಇದ್ದೀನಿ, ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಲಡಾಖ್ ಪ್ರದೇಶದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿಬಿಡ್ತಾರೆ. ಅದನ್ನು ಗುರುತಿಸಿ ಅವರಿಗೆ ಉನ್ನತ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಅದಾದ ಬಳಿಕ ಅದೇ ಲಡಾಖ್ನಲ್ಲಿ ನೀರಿಗೆ ಸಮಸ್ಯೆ ಇರುತ್ತೆ.
ಅದಾದ ಬಳಿಕ ಆ ನೀರಿನ ಸಮಸ್ಯೆಗೆ ತಮ್ಮದೇ ಆದಂಥ ರೀತಿಯಲ್ಲಿ ವೈಜ್ಞಾನಿಕವಾಗಿ ಎಕ್ಸ್ಪೆರಿಮೆಂಟ್ ಮೂಲಕ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ತಾರೆ. ಸೈನಿಕರು ಬೆಚ್ಚಗಿರೋದಕ್ಕೆ ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಹೀಗೆ ಎಕ್ಸ್ಪೆರಿಮೆಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಹೋಗ್ತಾರೆ. ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದ ಹಾಗೆ ಸೋನಂ ವಾಂಗ್ಚುಕ್ ಲಡಾಖ್ನಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರ್ತಿಸ್ಕೊಳ್ತಾರೆ. ಎಲ್ರಿಗೂ ರೋಲ್ ಮಾಡೆಲ್ ಆಗಿ ಗುರ್ತಿಸ್ಕೊಂಡಂತವ್ರು ಸೋನಂ ವಾಂಗ್ಚುಕ್. ಆ ಕಾರಣಕ್ಕಾಗಿ 3 Idiots ಸಿನಿಮಾ ಕೂಡ ಬರುತ್ತೆ. ಅದಾದ ಬಳಿಕ ಸೋನಂ ವಾಂಗ್ಚುಕ್ ಅದ್ಭುತವಾದಂಥ ಲೈಫನ್ನು ಲೀಡ್ ಮಾಡಬಹುದಿತ್ತು. ಬೇಕಾದಷ್ಟು ಹಣ, ಗೌರವ, ಪ್ರಶಸ್ತಿ ಎಲ್ಲವೂ ಕೂಡ ಇತ್ತು. ಆದರೂ ಸೋನಂ ವಾಂಗ್ಚುಕ್ ಜನರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಲಡಾಖ್ನ ಅಸ್ತಿತ್ವಕ್ಕೋಸ್ಕರ ಅಥವಾ ರಾಜ್ಯ ಸ್ಥಾನಮಾನಕ್ಕೋಸ್ಕರ ಅಲ್ಲಿನ ಸ್ವಾಯತ್ತತೆಗೋಸ್ಕರ ಹೋರಾಟವನ್ನು ಆರಂಭಿಸಿ ಬಿಡ್ತಾರೆ. ಲಡಾಖ್ ಜನರ ಕಣ್ಮಣಿ ಅಂತಲೂ ಕೂಡ ಅನ್ಸ್ಕೊಳ್ತಾರೆ. ಅದರ ನಡುವೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯಿತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಇತ್ತೀಚೆಗೆ ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ಹಿಂಸಾಚಾರದಲ್ಲಿ 4 ಜನ ಸಾವನ್ನಪ್ತಾರೆ. ಆಗ ಸೋನಂ ವಾಂಗ್ಚುಕ್ ಅವರನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆ NSA ಅಡಿಯಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟರು ಅಂತ ಹೇಳಿ ಅವನ ರಾಜಸ್ಥಾನದ ಜೋಧ್ಪುರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಹೆಚ್ಚು ಕಡಿಮೆ 6 ತಿಂಗಳು 165 ದಿನಗಳ ಕಾಲ ಜೈಲಲ್ಲಿದ್ದರು. ಅವ್ರ ಹೆಂಡತಿ ಸುಪ್ರೀಂ ಕೋರ್ಟ್ ಎಲ್ಲರೂ ಕೂಡ ಹೋದಂಥ ಕಾರಣಕ್ಕಾಗಿ ಅಂತಿಮವಾಗಿ ಅವರಿಗೆ ಜಾಮೀನು ಸಿಕ್ತು. ಆ ಸಂದರ್ಭದಲ್ಲೂ ಕೂಡ ಸೋನಂ ವಾಂಗ್ಚುಕ್ ಅವರನ್ನ ದೇಶದ್ರೋಹಿ ರೀತಿಯಲ್ಲೇ ಬಿಂಬಿಸುವಂತ ಕೆಲಸ ಆಗಿತ್ತು. ಅವರ ಇದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು. ಎಲ್ಲಿಂದ ನಾವು ಫಂಡ್ ತಗೊಂಡ್ರು ಹಂಗೆ ಹಿಂಗೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಅಂತಿಮವಾಗಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಸೋನಂ ವಾಂಗ್ಚುಕ್ಗೆ ಗೊತ್ತಿದೆ ನನ್ನನ್ನು ಏನು ಬೇಕಾದರೂ ಮಾಡಬಹುದು ಇವರು ಅಂತೇಳಿ. ಆದರೂ ಕೂಡ ಈ ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೋರಾಟಕ್ಕೆ ಕುಳಿತುಕೊಂಡಿದ್ದಾರೆ. ಆದ್ರೆ ನಾವೆಲ್ಲ ಏನು ಮಾಡ್ತಿದ್ದೀವಿ, ಅದೇ ಸೋನಂ ವಾಂಗ್ಚುಕ್ ಅವ್ರನ್ನ ದೇಶದ್ರೋಹಿ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ದುರಂತ. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.